ನಮಸ್ಕಾರ. ನಾನು ಮೇರುಚೇತನ ಕಾಗೋಡು. ಇವಾಗ ನಾವು ಅರಿಶಿಣನ ಕೀಳ್ತಿದ್ದೀವಿ. ನಾವು 5 ಪಟ್ಟೆ ಅರಿಶಿಣನ ನೆಟ್ಟಿದ್ವಿ. ಇದಾಗಲೇ ದೊಡ್ಡದಾಗಿ ಬೆಳೆದಿದ್ದರಿಂದ ಇವತ್ತು ಅರಿಶಿಣನ ಅಗಿತಾ ಇದ್ದೀವಿ. ಅಣ್ಣ ಮತ್ತು ಅಪ್ಪ ಅರಿಶಿಣನ ಅಗಿತಾ ಇದ್ದಾರೆ. ಅಲ್ಲಿ ನಾವು ಒಂದೇ ಒಂದು ಕೊಂಬು ಅರಿಶಿಣ ನೆಟ್ಟಿದ್ದು. ಇದು ತುಂಬ ನೋಡಿ, ಇವಾಗ ಎಷ್ಟು ತುಂಬ ಜಾಸ್ತಿ ಅರಿಶಿಣ ಆಗಿದೆ. ನಮ್ಮಮ್ಮ ಅರಿಶಿಣನ ಬಿಡಿಸಿ ಬಕೆಟ್ ಒಳಗೆ ಹಾಕ್ತಾ ಇದ್ದಾರೆ. ಲಾಸ್ಟ್ ಇಯರು ಆ ಬಕೆಟ್ ಫುಲ್ ಬಂದಿತ್ತು ಅರಿಶಿಣ. ಈ ಇಯರ್ ನಾವು ತುಂಬ ಕಡಿಮೆ ಅರಿಶಿಣ ನೆಟ್ಟಿದ್ವಿ, ಅದಕ್ಕೆ ಇಷ್ಟು ಬಂದಿದೆ. ಇನ್ನೂ ಬರುತ್ತೆ, ನಾವಿನ್ನೂ ಅಗಿತಿದ್ದೀವಿ. ಈ ಅರಿಶಿಣನ ಬೆಳೆಯೋಕ್ಕೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸಿಲ್ಲ, ಯಾವುದೇ ಔಷಧಿನೂ ಸಿಂಪಡಿಸಿಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ. ನಾವು ಅದರಲ್ಲಿ ಅರಿಶಿಣ, ಕಬ್ಬು ಮತ್ತು ನುಗ್ಗೆ ಗಿಡ ಮತ್ತು ಸೊಪ್ಪುಗಳನ್ನು ಬೆಳಿತೀವಿ. ನೋಡಿ, ಬಾಳೆ ಗಿಡದಲ್ಲಿ ಗೊನೆ ಬತ್ತಿದೆ. ಇದಕ್ಕೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸಲ್ಲ. ಅಕ್ಕೆ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಹಸಿರೆಳೆ ಗೊಬ್ಬರನ ಬಳಸ್ತೀವಿ. ಎಲ್ಲರೂ ನಿಮ್ಮ ಹಿತ್ತಲಲ್ಲಿ ಜಾಗ ಇದ್ದರೆ ಆದಷ್ಟು ಸಾವಯವ ವಿಧಾನದಲ್ಲಿ ತರಕಾರಿಗಳನ್ನು ಬೆಳೆದುಕೊಳ್ಳಿ. ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಸಾವಯವ ಕೃಷಿಯನ್ನು ಬೆಂಬಲಿಸುತ್ತೇನೆ. ನೀವು? ಧನ್ಯವಾದಗಳು.